ಎಲ್ರಿಗೂ ನಮಸ್ಕಾರ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ. ಹಾಗೆ ಇದು ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. 10th ಮಕ್ಕಳಿಗೆ ಇದು ಲಾಸ್ಟ್ ಎಕ್ಸಾಮು, ಸೆಕೆಂಡ್ ಎಕ್ಸಾಮ್ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಗ್ರೋಸರೀಸ್ ಎಲ್ಲ ತಗೊಳ್ಳೋದಿತ್ತು. ಅದನ್ನು ತಗೊಂಡು ತರಕಾರಿ ತಗೊಂಡು ಬಂದ್ವಿ. ರಮೇಶ್ ಅವರು ತರಕಾರಿನ ನನಗಿಂತ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಹಾಗಾಗಿ ಶಾಪಿಂಗ್ ಹೋಗ್ಬೇಕಾದ್ರೆ ನಾನು ಹೆಚ್ಚಾಗಿ ಅವ್ರನ್ನೇ ಕರ್ಕೊಂಡು ಹೋಗುವಂಥದ್ದು. ಹಾಗೆ ಇನ್ನು 10th ಮಕ್ಕಳಿಗೆ ಸ್ವಲ್ಪ ರಿಲೀಫ್ ಆಗ್ತಾರೆ, ಯಾಕಂದರೆ ಎಕ್ಸಾಮ್ ಎಲ್ಲ ಕಂಪ್ಲೀಟಾಗಿ ಮುಗೀತಲ್ವಾ. ರಿಸಲ್ಟ್ ಬರೋವರೆಗೂ ಸ್ವಲ್ಪ ಟೆನ್ಷನ್ ಇರುತ್ತೆ, ಬಟ್ ಓಕೆ, ಹ್ಯಾಪಿಯಾಗಿ ಫೀಲ್ ಆಗಿರ್ತಾರೆ, ಓದೋದಿಲ್ಲ ಅಲ್ವಾ. ಸೊ ಹಾಗಾಗಿ ಹಾಗೆ ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಸೊ ಇವತ್ತು ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ನನ್ನ ಕಡೆಯಿಂದ ಒಂದು ಚಿಕ್ಕ ಕ್ವಶನ್, ಇದನ್ನ ಕಮೆಂಟಲ್ಲಿ ಆನ್ಸರ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಅಪ್ಪ ಅಮ್ಮನಿಗೆ ಮಗಳಾಗಿ, ಅಕ್ಕನಿಗೆ ತಂಗಿಯಾಗಿ, ತಮ್ಮನಿಗೆ ಅಕ್ಕನಾಗಿ, ಹಾಗೆ ಮಕ್ಕಳಿಗೆ ತಾಯಿಯಾಗಿ, ಹೆಂಡತಿಯಾಗಿ, ದೊಡ್ಡಮ್ಮ ಆಗಿ, ಚಿಕ್ಕಮ್ಮ ಆಗಿ, ಅತ್ತೆಯಾಗಿ, ಅಜ್ಜಿಯಾಗಿ, ಈ ಎಲ್ಲ ಸಂಬಂಧಗಳು ಎಲ್ಲರ ಜೀವನದಲ್ಲಿ ಬಂದು ಹೋಗಿರುತ್ತೆ ಅಲ್ಲ. ಸೊ ಇದರಲ್ಲಿ ಯಾವ ಸಂಬಂಧ ನಿಮಗೆ ತುಂಬ ಇಷ್ಟವಾಗಿದ್ದು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ವ್ಲಾಗ್ ಇದಾಗಿತ್ತು. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್